ವಿದ್ಯಾರ್ಥಿಗಳೇ ನಮಸ್ಕಾರ. ಚಾಲುಕ್ಯ ಸ್ಟಡಿ ಸರ್ಕಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಹನುಮಂತ್ ಎಂ ಹರ್ಕತ್ತಿ. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ದ್ವಿತೀಯ PUC ಇತಿಹಾಸಕ್ಕೆ ಸಂಬಂಧಪಟ್ಟಂತೆ 2025ರ ವಾರ್ಷಿಕ ಪರೀಕ್ಷೆಯಲ್ಲಿ ಇರ್ತಕ್ಕಂಥ ಅಧ್ಯಾಯಗಳಲ್ಲಿ ಯಾವ ಅಧ್ಯಾಯಗಳಿಗೆ ಹೆಚ್ಚು ಅಂಕಗಳನ್ನು ಕೇಳ್ತಾರೆ ಮತ್ತು ಯಾವ ಅಧ್ಯಾಯಗಳು ಇಂಪಾರ್ಟೆಂಟು, ಯಾವ ಅಧ್ಯಾಯಗಳಿಗೆ ನಾವು ಮಹತ್ವವನ್ನು ಕೊಟ್ಟು ಮೊದಲನೇದಾಗಿ ಓದಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಚಾನಲ್ಗೆ ಏನಾದರೂ ಹೊಸೊಬ್ಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಿದ್ಯಾರ್ಥಿಗಳೇ ನೋಡಿ, ಟೋಟಲ್ ಆಗಿ ನಿಮಗೆ ಇತಿಹಾಸದಲ್ಲಿ 8 ಅಧ್ಯಾಯಗಳು ಇರುವಂಥದ್ದು. ಅದಕ್ಕೂ ಮೊದಲಿಗೆ ಹೇಳ್ಬಿಡ್ತೀನಿ, ಇತಿಹಾಸದಲ್ಲಿ ನಿಮಗೆ 5 ಅಂಕ ಮತ್ತು 10 ಅಂಕದ ಪ್ರಶ್ನೆಗಳು ಬ್ಲೂ ಪ್ರಿಂಟ್ ಪ್ರಕಾರ ಬರ್ತಾವಾ ಅಥವಾ ಬರಲ್ವಾ ಅನ್ನೋಂಥ ಒಂದು ಗೊಂದಲ ಇದೆ. ಅದನ್ನು ನಾನು ಆಮೇಲೆ ಕ್ಲಿಯರ್ ಮಾಡ್ತೀನಿ. ಜೊತೆಗೆ ಮತ್ತು 3 ಬ್ಲೂ ಪ್ರಿಂಟ್ ಇದೆ, ಯಾವುದನ್ನು ಓದಬೇಕು ಅಂತ ಕೇಳ್ತಾ ಇದ್ರಿ, ಅದನ್ನು ಕೂಡ ಕ್ಲಿಯರ್ ಮಾಡ್ತೀನಿ. ನೋಡಿ, 3 ಬ್ಲೂ ಪ್ರಿಂಟಲ್ಲಿ ನೀವು ಮೊದಲನೇದಾಗಿ ಪರೀಕ್ಷೆಯನ್ನು ಬರಿತಾ ಇರೋರು, ಅಂದರೆ ಫ್ರೆಶ್ ಆಗಿ ಇದೇ ವರ್ಷ ನೀವು ಪರೀಕ್ಷೆಯನ್ನು ಬರಿತಾ ಇರೋರು, ನೀವು ಮೊದಲೇ ಬ್ಲೂ ಪ್ರಿಂಟ್ನ ನೀವು ರೆಫರ್ ಮಾಡಬೇಕಾಗುತ್ತೆ. ಅದ್ರ ಪ್ರಕಾರ ನೀವು ಓದಬೇಕಾಗುತ್ತೆ. ಎರಡನೇ ಬ್ಲೂ ಪ್ರಿಂಟ್ ಯಾರಿಗೆ ಅಂದರೆ, ನೀವು ಒಂದು ಸಾರಿ ಬರೆದು ಫೇಲ್ ಆಗಿ ನೆಕ್ಸ್ಟ್ ಬರೋರಿಗೆ ಎರಡನೇ ಬ್ಲೂ ಪ್ರಿಂಟ್ ಯೂಸ್ ಆಗುತ್ತೆ. ಅದೇ ರೀತಿ 2 ಸಾರಿ ಫೇಲ್ ಆಗೋರು ಮೂರನೇ ಸಾರಿ ಬರೋರಿಗೆ ಅವ್ರಿಗೆ 3ನೇ ಬ್ಲೂ ಪ್ರಿಂಟ್ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಮೊದಲನೇ ಸಾರಿ ಬರೆಯುವಂಥ ವಿದ್ಯಾರ್ಥಿಗಳೆಲ್ಲರೂ ಮೊದಲನೇ ಬ್ಲೂ ಪ್ರಿಂಟ್ನ ನೋಡ್ಕೋಬೇಕಾಗುತ್ತೆ. ನೀವು ಯಾವುದೇ ಸಬ್ಜೆಕ್ಟ್ ಇರಲಿ, ಮೊದಲನೇ ಸಾರಿ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಮೊದಲನೇ ಬ್ಲೂ ಪ್ರಿಂಟು ಅನ್ವಯ ಆಗುತ್ತದೆ. ಹಾಗಾದರೆ ನೋಡಿ, ಇದರಲ್ಲಿ 8 ಅಧ್ಯಾಯಗಳಲ್ಲಿ ನಿಮಗೆ ಯಾವ ಅಧ್ಯಾಯಕ್ಕೆ ಹೆಚ್ಚು ಅಂಕಗಳು ಕೇಳ್ತಾ ಹೋಗ್ತಾರೆ ಅನ್ನೋದನ್ನು ನೋಡೋಕ್ಕಿಂತ ಮುಂಚೆ, ನಿಮಗೆ ಟೋಟಲ್ ಆಗಿ 1 ಅಂಕದ ಪ್ರಶ್ನೆಗಳನ್ನು ನೀವು ನೋಡ್ತಾ ಹೋದರೆ ನಿಮಗೆ 20 ಪ್ರಶ್ನೆಗಳಿರ್ತವೆ, 20 ಮಾರ್ಕ್ಸ್ ಬರುತ್ತೆ. ಅದರಲ್ಲಿ ಯಾವುದು ಚಾಯ್ಸಿಂಗ್ ಇರೋದಿಲ್ಲ, ಅಲ್ಲಿ ನೀವು ಕಂಪಲ್ಸರಿಯಾಗಿ ಬರಿಬೇಕಾಗುತ್ತೆ. ಅದಾದ ನಂತರ 2 ಅಂಕದ ನೋಡ್ತಾ ಹೋದರೆ 2 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋದರೆ ನಿಮಗೆ ಟೋಟಲ್ ಆಗಿ ನಿಮಗೆ 8 ಕ್ವಶನ್ಗಳನ್ನು ಬರಿಬೇಕಾಗುತ್ತೆ. ನಿಮಗೆ ಅಲ್ಲಿ 16 ಅಂಕಗಳು ಸಿಗುವಂಥದ್ದು. 8 ಪ್ರಶ್ನೆಗಳನ್ನು ನೀವು ಬರಿಬೇಕಾಗುತ್ತೆ. 8 ಪ್ರಶ್ನೆಗಳಿಗೆ ನಿಮಗೆ ಅಲ್ಲಿ 16 ಅಂಕಗಳು ಸಿಗುವಂಥದ್ದು. ಅದಾದ ನಂತರ ನಿಮಗೆ 5 ಅಂಕದ ನೋಡ್ತಾ ಹೋದರೆ ನಿಮಗೆ 4 ಕೊಟ್ಟಿರ್ತಾರೆ, ಅದರಲ್ಲಿ 2 ಬರಿಬೇಕು, ಅಲ್ಲಿ ನಿಮಗೆ 10 ಅಂಕ ಸಿಗುವಂಥದ್ದು. ಅದಾದ ನಂತರ ನಿಮಗೆ 10 ಅಂಕದ ನೋಡ್ತಾ ಹೋದರೆ ನಿಮಗೆ 4 ಕೊಟ್ಟಿರ್ತಾರೆ, ಅದರಲ್ಲಿ 2 ಬರಿಬೇಕು, 20 ಅಂಕ ಸಿಗುವಂಥದ್ದು. ಅದಾದ ನಂತರ ಕಾಲಾನುಕ್ರಮಕ್ಕೆ ನಿಮಗೆ 4 ಅಂಕ ಸಿಗುತ್ತೆ. ಅದಾದ ನಂತರ ನಿಮಗೆ ಮ್ಯಾಪಿಗೆ 5+5 ಅಂದರೆ 5 ಸ್ಥಳ ಗುರುತಿಸೋದಕ್ಕೆ +5 ನೀವು ಅದರಲ್ಲಿ ಗುರುತಿಸಿದಂಥ ಸ್ಥಳಗಳ ಬಗ್ಗೆ ಬರಿಬೇಕಾಗುತ್ತೆ. ಹಾಗಾಗಿ ನಿಮಗೆ ಅಲ್ಲಿ 10 ಅಂಕ ಸಿಗುವಂಥದ್ದು. ಟೋಟಲ್ ಆಗಿ ನಿಮಗೆ 80 ಅಂಕ ಬರಬೇಕಾಗತ್ತೆ ಮ್ಯಾಕ್ಸಿಮಮ್ ಆಗಿ. ಅಲ್ಲಿ ನೋಡ್ತಾ ಹೋದರೆ ನಿಮಗೆ 120 ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತೆ. ಅದರಲ್ಲಿ ನೀವು ಮ್ಯಾಕ್ಸಿಮಮ್ ಆಗಿ ನೀವು ಏನು ಮಾಡಬೇಕಂದ್ರೆ 80 ಅಂಕಗಳನ್ನು ಪಡಿಬೋದು ನೀವು. ಹಾಗಾದರೆ ಯಾವ ಅಧ್ಯಾಯಕ್ಕೆ ಇಂಪಾರ್ಟೆಂಟ್ ಕೊಟ್ಟು ಓದಬೇಕು ಅಂದರೆ, ಇಲ್ಲಿರ್ತಕ್ಕಂಥ 8 ಅಧ್ಯಾಯಗಳು ಇಂಪಾರ್ಟೆಂಟು. ಆದರೆ ಕಡಿಮೆ ಸಮಯದಲ್ಲಿ ನೀವು ಹೆಚ್ಚು ಮಾರ್ಕ್ಸ್ ಬರುವಂಥ ಅಧ್ಯಾಯಗಳು ಯಾವುವು ಅಂತ ನೋಡ್ತಾ ಹೋದರೆ, ಮೊದಲನೇದಾಗಿ ನಿಮಗೆ 4ನೇ ಅಧ್ಯಾಯ ಏನಿದೆ ಅದರಲ್ಲಿ ನಿಮಗೆ 35 ಅಂಕ ಬರುತ್ತೆ. 4ನೇ ಅಧ್ಯಾಯ ಅಂದರೆ 4.1, 4.2, 4.3 ಅಂತ ಏನಿದೆಯಲ್ಲ, ಕಂಪ್ಲೀಟಾಗಿ 4ನೇ ಅಧ್ಯಾಯಕ್ಕೆ ನಿಮಗೆ 35 ಅಂಕ ಬರುತ್ತೆ. ಅದಕ್ಕೋಸ್ಕರ 4ನೇ ಅಧ್ಯಾಯ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. 4ನೇ ಅಧ್ಯಾಯನ ಕಂಪಲ್ಸರಿಯಾಗಿ ಓದಬೇಕಾಗುತ್ತೆ. ಅದಾದ ನಂತರ 5ನೇ ಅಧ್ಯಾಯಕ್ಕೂ ಕೂಡ ನಿಮಗೆ 25 ಅಂಕ ಕೇಳ್ತಾರೆ. 5ನೇ ಅಧ್ಯಾಯಕ್ಕೆ 25 ಅಂಕ ಕೇಳ್ತಾರೆ. ಹಾಗಾಗಿ 5ನೇ ಅಧ್ಯಾಯನೂ ಕೂಡ ನೀವು ಕಂಪಲ್ಸರಿಯಾಗಿ ಓದಬೇಕಾಗುತ್ತೆ. ಅದಾದ ನಂತರ 7ನೇ ಅಧ್ಯಾಯ ಬರುತ್ತೆ. 7ನೇ ಅಧ್ಯಾಯದಲ್ಲಿ 7.1, 7.2 ಅಂತೇಳಿ 7.9ವರೆಗೂ ಏನೋ ಇದೆ. ಹಾಗಾಗಿ ಅದಕ್ಕೂ ಕೂಡ ನಿಮಗೆ 37 ಅಂಕ ಕೇಳುವಂಥದ್ದು. ಹಾಗಾಗಿ ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದಾದ ನಂತರ ಮ್ಯಾಪಿಗೆ ಚಾಯ್ಸಿಂಗ್ ಇರೋದಿಲ್ಲ, ನೀವು ಮ್ಯಾಪ್ನ ಕಂಪಲ್ಸರಿಯಾಗಿ ಓದಬೇಕಾಗುತ್ತೆ. ನಿಮಗೇನಾದರೂ 10 ಅಂಕ ಇಂಪಾರ್ಟೆಂಟ್ ಆಗಿ ಬೇಕಂದರೆ ಮ್ಯಾಪನ್ನು ಓದಬೇಕು. ಮ್ಯಾಪಲ್ಲಿ 20 ಸ್ಥಳಗಳ ಬಗ್ಗೆ ಕೊಟ್ಟಿದ್ದಾರೆ. 21 ಸ್ಥಳ ಇರಬೇಕು. ಆ 21 ಸ್ಥಳಗಳು ಯಾವ್ಯಾವ ಸ್ಥಳಗಳಲ್ಲಿ ಬರ್ತಾವೆ ಅಂತ ಗುರುತಿಸೋದು ನೀವು ಪರ್ಫೆಕ್ಟ್ ಆದರೆ, ಜೊತೆಗೆ ಅದ್ರ ಬಗ್ಗೆ 2 ಲೈನನ್ನು ನೀವು ಬರೆಯೋಕ್ಕೆ ಏನಾದರೂ ಪರ್ಫೆಕ್ಟ್ ಆಗಿದ್ದೆ ಆದರೆ ನಿಮಗೆ ಅಲ್ಲಿ 10 ಅಂಕ ಮ್ಯಾಪಲ್ಲಿ ಸಿಗುತ್ತೆ. ಅದಕ್ಕೋಸ್ಕರ ನೀವು ಮ್ಯಾಪನ್ನು ಪರ್ಫೆಕ್ಟ್ ಆಗಬೇಕಾಗುತ್ತೆ. ಟೋಟಲಾಗಿ ನೀವು 4, 5 + 7ನೇ ಅಧ್ಯಾಯನ ಪರ್ಫೆಕ್ಟಾಗಿ ಓದ್ಕೊಂಡ್ಮೇಲೆ ನೀವು ಮ್ಯಾಪನ್ನು ಒಂದು ಪರ್ಫೆಕ್ಟ್ ಆದರೆ ನಿಮಗೆ 80ಕ್ಕೆ 80 ಅಂಕ ಈಸಿಯಾಗಿ ತೆಗಿಬೋದು. ಮತ್ತು ನಿಮಗೆ 1 ಅಂಕದ ಪ್ರಶ್ನೆಗಳಿಗೆ ನೀವು ಕರೆಕ್ಟಾಗಿ ಉತ್ತರ ಬರೀಬೇಕಂದ್ರೆ ಈ 8 ಅಧ್ಯಾಯಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲಿ 8ನೇ ಅಧ್ಯಾಯನ ಬಿಟ್ಟರೆ 7 ಅಧ್ಯಾಯಗಳನ್ನು ನೀವು 1 ಅಂಕದ ಪ್ರಶ್ನೆಗಳನ್ನು ಎಲ್ಲವನ್ನು ನೋಡ್ಕೋಬೇಕಾಗುತ್ತೆ. ಅದರಿಂದ ನೀವು 1 ಅಂಕದ ಪ್ರಶ್ನೆಗಳಿಗೆ ಈಸಿಯಾಗಿ ಉತ್ತರ ಬರಿಬೋದು. ಅದಾದ ನಂತರ 2 ಅಂಕಕ್ಕೆ ಮತ್ತು 5 ಅಂಕಕ್ಕೆ 10 ಅಂಕಕ್ಕೆ ಈ 3 ಅಧ್ಯಾಯಗಳಿಗೆ ಇಂಪಾರ್ಟೆಂಟ್ ಕೊಟ್ಟು ಓದಬೇಕಾಗುತ್ತೆ. ಅದಾದ ನಂತರ ನಮಗೆ ಟೈಮ್ ಇದೆ ಅನ್ನೋರು ನೀವು ಉಳಿದಂಥ ಅಧ್ಯಾಯಗಳು ಕೂಡ ರೆಫರ್ ಮಾಡಿ ಓದ್ಕೋಬೋದು. ಇಲ್ಲ, ನಾನು ಓದೋದಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನನಗೆ ಟೈಮ್ ಇಲ್ಲ ಅನ್ನೋರು ಮೊದಲಿಗೆ 4, 5, 7 ಅಧ್ಯಾಯಗಳನ್ನು +8ನೇ ಅಧ್ಯಾಯವನ್ನು ಒಂದು ಓದ್ಕೊಂಡ್ಮೇಲೆ ಟೈಮ್ ಇದ್ದರೆ ಓದ್ಕೋಬೇಕಾಗುತ್ತೆ. ಇಲ್ಲಾಂದರೆ ನೀವು ಟೈಮ್ ಇದ್ದರೆ ಎಲ್ಲ ಅಧ್ಯಾಯಗಳನ್ನು ಕೂಡ ಓದ್ಕೋಬೇಕು. ಅದರಲ್ಲಿ ಇಂಪಾರ್ಟೆಂಟ್ ಕೊಡುವಂಥ ಅಧ್ಯಾಯಗಳು ಇವಾಗಿರುತ್ತೆ. ಇಲ್ಲ, ನಾನು ಹೀಗೆ ಸ್ಟಾರ್ಟ್ ಮಾಡಿದ್ದೀನಿ ಓದೋದಕ್ಕೆ ಅನ್ನೋರು ಮೊದಲಿಗೆ ಈ ಅಧ್ಯಾಯಗಳನ್ನು ಓದಿ ಮುಗಿಸ್ಬಿಡಿ. ಅದರಿಂದ ನಿಮಗೆ ಪಾಸ್ ಆಗೋದಕ್ಕೆ ಇನ್ನೂ ಹೆಚ್ಚು ಸ್ಕೋರ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಇಂಪಾರ್ಟೆಂಟ್ ಕ್ವಶನ್ ಯಾವ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಅಂದರೆ 2025ರ ವಾರ್ಷಿಕ ಪರೀಕ್ಷೆಗೆ ಬರುವಂಥ ಸಂಭವನೀಯ ಪ್ರಶ್ನೆಗಳ ಬಗ್ಗೆ ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.